ಬ್ರೇಕ್ನ ನಂತರ ಸಾಧು ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ಸಾಕಷ್ಟು ನಗಿಸಿದ್ದಾರೆ ಸಾಧು ಕೋಕಿಲ ಅವರು. ಬನ್ನಿ ಈ ಚಿಟ್ಚಾಟನ ಮತ್ತೆ ಮುಂದುವರಿಸೋಣ. ಸಾಧು ಕೋಕಿಲ ಅವರೇ, ಈಗಾಗಲೇ ನಿಮ್ಮ ಬಾಲ್ಯದ ಬಗ್ಗೆ, ಮ್ಯೂಸಿಕ್ ಬಗ್ಗೆ, ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಂಡ್ರಿ. ಈಗ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಈಗ ಮುಂದೆ ಬರೋಂಥ ಪ್ರಾಜೆಕ್ಟ್ಸ್ ಈ ನಂದೇನೆಂದರೆ, ಈಗ ತುಂಬ ಆ್ಯಕ್ಟಿಂಗ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲೂ ಈಗ ಈ ರೋಮಿಯೋ ಅಂತ ಒಂದು ಸಿನಿಮಾ ಬಂದಮೇಲೆ ಮುಂಚೆಲ್ಲ ಒನ್ ಡೇ ಮ್ಯಾಚು, 20 ಮ್ಯಾಚು, 50 ಓವರ್ಸ್ ಮ್ಯಾಚ್ ಇಷ್ಟೇ ಆಡ್ತಿದ್ದಿದ್ದು ನಾನು. ಯಾಕೆಂದರೆ ಬೇರೆ ಬೇರೆ ಕೆಲಸಗಳಿರೋದ್ರಿಂದ ನನ್ನನ್ನು ನಂಬ್ಕೊಂಡ್ರೆ ಸಿನಿಮಾದಲ್ಲಿ ಆಗೋಲ್ಲ. ಒಂದು ವಾರ ಕೂಡ ನಾನು ಡೇಟ್ ಯಾರಿಗೂ ಕೊಡೋಲ್ಲ. 2 ದಿನದ ಕ್ಯಾರೆಕ್ಟ್ರು, 3 ದಿನದ ಕ್ಯಾರೆಕ್ಟರ್ ಅಷ್ಟೇ ಮಾಡ್ತಿದ್ದೆ. ಈಗ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಅಪ್ಪು ಅವರು ಸಿನಿಮಾ ಯಾರೇ ಕೂಗಾಡಲ್ಲಿ ರನ್ ಥ್ರೂ ಕ್ಯಾರೆಕ್ಟರ್ ಮಾಡ್ತಾಯಿದ್ದೆ. ಸುಮಾರು 1 ತಿಂಗಳೇ ಅವರಿಗೆ ಡೇಟ್ ನಾನು ಕೊಡ್ತೀನಿ ಅಷ್ಟೆ. ಅಪ್ಪು ಪುನೀತ್ ಅವರಿಗೆ ತುಂಬ ಇಷ್ಟ ನನ್ನ ಆ್ಯಕ್ಟಿಂಗ್ ಅಂದರೆ. ಅವರು ಸಾಧು ಸರ್ ಮಾಡಲಿ ಇದು ಅಂಥೇಳಿ ಸರ್ ಅವ್ರ ಸಿನಿಮಾದಲ್ಲಿ ಯಾರೇ ಕೂಗಾಡಲಿ ರನ್ ಥ್ರೂ ಕ್ಯಾರೆಕ್ಟರ್ ಒಂದು ಮಾಡ್ತಾಯಿದ್ದೆ. ಅದೇ ತಿಂಗಳನ್ಗಟ್ಟಲೆ ಆಗ್ತಾಯಿದೆ. ಅದು ಬಿಟ್ಟರೆ ನಾವು ರೆಡಿ ಮಾಡ್ತಿರೋ ಪ್ರಾಜೆಕ್ಟ್ ಈಗ ಅನಾರ್ಕಲಿ. ಅದು ಮ್ಯೂಸಿಕಲ್ ಸಬ್ಜೆಕ್ಟ್, ಡ್ಯಾನ್ಸ್, ಬ್ಯಾಲೆ ಅದನ್ನು ಬೇಸಾಗಿರೋದು. ಅಂದರೆ ಸಂಗೀತ, ಮ್ಯೂಸಿಕ್ಗೋಸ್ಕರನೇ ಆ ಸಿನಿಮಾ. ನಮ್ಮ ಹೀರೋಯಿನ್ನ ಕೂಡ ಅವ್ರನ್ನ ಒಂದು 2.5-3 ವರ್ಷದಿಂದ ಅವ್ರಿಗೆ ಡ್ಯಾನ್ಸ್ ಬ್ಯಾಲೆ ಪ್ರಾಕ್ಟೀಸ್ಗೆ ಕಳಿಸಿ, ಅವರು ಕೂಡ ಯಾವ ಸಿನಿಮಾನ ಒಪ್ಕೊಳ್ಳೋದೆ ಇದೊಂದು ಸಿನಿಮಾಗೋಸ್ಕರನೇ ಅವ್ರನ್ನ ಜೀವನ ನೆಟ್ಟಿದ್ದಾರೆ. ಪ್ರಜ್ಞಾ ನಮ್ಮ ಹೀರೋಯಿನ್ನು, ಕಿಟ್ಟಿ ಹೀರೋ. ಸೊ ಅದು ಅನಾರ್ಕಲಿ ಈಗ ರೆಡಿ ಆಗ್ತಾಯಿದೆ. ತುಂಬ ಥ್ರಿಲ್ಲಿಂಗ್ ಅಂದರೆ ನೀವು ಯಾರೂ ಮಿಸ್ ಮಾಡಿ. ಅದು ಖಂಡಿತ ಖಂಡಿತ. ಆ ಸೌಂಡ್ ಕೇಳಿನೇ ನನಗೆ ಫೋನ್ ಮಾಡ್ತೀರ ನೀವು. ಬರೀ ಮ್ಯೂಸಿಕ್ ಅಂತಲ್ಲ, ಅದು ಒಂಥರ ಪಕ್ಕಾ ಹಾರರ್ ಫಿಲ್ಮ್. ಓಕೆ, ಸೊ ಇವಾಗ ನಿಮ್ಗೆ ಇಷ್ಟವಾದಂತಹ ಐಟಮ್ಸ್ ಎಲ್ಲ ನಾವು ನಿಮಗೆ ಕೊಟ್ವಿ. ಆದರೆ ನಿಮಗೆ ಕಾರ್ ಕ್ರೇಜ್ ಸಿಕ್ಕಾಬಟ್ಟೆ ಇದೆ ಅಂತ ಕೇಳ್ಬಿಟ್ವಿ. ಹೆವಿ ಇದೆ. ಇವಾಗಲೂ ಒಂದು ಗಾಡಿ ತಂದಿದ್ದೀನಿ. ಪಾರ್ಕಿಂಗ್ ಇಲ್ದಂಗೆ ಹೊರಗಡೆ ಇಳಿಸಿ ನಮ್ಮ ಗೌರೀಶ್ ಅವರೆಲ್ಲ ಬಂದು ಪಾರ್ಕಿಂಗ್ ಜಾಗ ಮಾಡಿಕೊಟ್ಟಿದ್ದಾರೆ. ಇಲ್ಲ, ಒಂದು ಸೀಕ್ರೆಟ್ ಹೇಳಿದ್ರು ಅವ್ರೇನಂದ್ರೆ, ನೀವೇ ಹೇಳ್ಬೇಕು ಅದಕ್ಕೆ ಉತ್ತರ. ಇವಾಗ ಸಾಧು ಕೋಕಿಲ ಅವರು ಒಂದು ಕಾರಲ್ಲಿ ಹೋಗ್ತಿರ್ತಾರೆ, ಎದುರುಗಡೆ ಸಖತ್ತಾಗಿರೋ ಒಂದು ಕಾರ್ ಬಂದಿದೆ. ಏನ್ ಮಾಡ್ತಾರೆ ಸಾಧು ಕೋಕಿಲ ಅವರು? ಇದನ್ನ ಬಿಟ್ಬಿಟ್ಟು ಅದನ್ನ ತೊಗೊಂಡ ಅಂತ ಯೋಚನೆ ಮಾಡಿದ್ದೀನಿ. ಅಲ್ಲ, ಅದನ್ನ ಸುತ್ತಾಕ್ತಿರಂತೆ ನೀವು, ಅರಳಿಕಟ್ಟೆ ಸುತ್ತಾಕ ತುಂಬ ಜಾಸ್ತಿ. ನಾನು ಗಾಡಿ ನಿಲ್ಲಿಸ್ಬಿಟ್ಟು ಅದನ್ನ ಹೋಗಿ ಒಂದ್ಸಲಿ ಹಿಂಗೆ ಮುಟ್ಟಿದ್ರೇ ನಂಗೆ ಸಮಾಧಾನ. ಅದು ಚಿಕ್ಕ ವಯಸ್ಸಿಂದ ನಾನು ನಿಮ್ಗೆ ಇನ್ನೊಂದು ಅದನ್ನ ಮುಟ್ಟಿದ್ರೆ ಏನ್ ಸಮಾಧಾನ ನಿಮಗೆ? ನನ್ಗೆ ಅವಾಗಲೇ ಆಹಾ ಇದೊಂದು ಕಾರು, ನಾನು ಇದನ್ನ ತಗೋಬೇಕು ಅಂತ ಅನಿಸ್ತಾ ಇರುತ್ತೆ ನನಗೆ. ಓಕೆ, ನಿಮಗೆ ಗೊತ್ತಿಲ್ಲ, ನಾನು ಈ ಸಂಗೀತದ ಫೀಲ್ಡಿಗೆ ಬಂದಲ್ಲ, ತಾಳ ಆಗ್ತಾ ಇದ್ದೆ. ನಾನು ತಾಳ ಹಾಕದೆ ನಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾನು ನುಡ್ಸಿದ್ದು ಬಂದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಇವಾಗ ಹಾಡು ಹೇಳ್ದೋಗುತ್ತಾ ನಿಮಗೆ? ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಅಂತ ಹೇಳಿದ್ನಲ್ಲ, ಆ ಹಾಡಿಗೆ ಫಸ್ಟ್ ನಾನು ತಾಳ ಹಾಕಿದ್ದು. ಆ ಟೈಮಲ್ಲೇ ನಾನು 20,000 ರೂಪಾಯಿನ ತೊಗೊಂಡೋಗಿ ಒಂದು ಜಾಗದಲ್ಲಿ ಕೊಟ್ಟು, ಒಂದು ಫಿಯಟ್ ಗಾಡಿ 90 ಅಂತ ಅದ್ರ ಹೆಸರು, 90 ತೊಗೊಂಡು ಅಲ್ಲೇ ಬಿಟ್ಬಿಟ್ಟಿದ್ದೆ ನಾನು. ಓಡ್ಸೋ ಗೊತ್ತಿಲ್ಲ. 2 ದಿನ ಅದು ಗ್ಯಾರೇಜಲ್ಲೇ ಇತ್ತು. ಹಳೆ ಗಾಡಿ, ಅದು 20,000 ರೂಪಾಯಿ ಸಿಕ್ಬಿಡ್ತದೆ ಗಾಡಿ. ಅದನ್ನ ತಗೊಂಬರ್ಗ ಇಲ್ಲಿ ನಂಗೆ ಓಡ್ಸಕ್ಕೆ ಗೊತ್ತಿಲ್ವಲ್ಲ, ಲೈಸೆನ್ಸ್ ಯಾರು ಕೊಡ್ತಾರೆ? ಚಿಕ್ಕವನ್ ನಾನು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನು ನನ್ನ ಕರ್ಕೊಂಡು ಹೋಗೋದು, ಸ್ಟುಡಿಯೋಗೆ ಬಿಡೋದು, ಈ ಕರ್ಕೊಂಡ್ಬಂದು ಮನೆಗೆ ಬಿಡೋದು. 1 ವಾರ 15 ದಿನ ಅವನ ಮನೇಲಿ ಇತ್ತು ಗಾಡಿ. ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಸ್ಟುಡಿಯೋದ ಡ್ರಾಪ್ ಮಾಡ್ದ, ಕೀ ತೊಗೊಂಡೆ, ಓಡಿಸ್ಕೊಂಡು ಹೋಗ್ಬಿಟ್ಟೆ. ನಾನು ಡ್ರೈವಿಂಗ್ ಕೂಡ ಕಲ್ತಿಲ್ಲ. ಹಂಗೆ ಅಷ್ಟೊಂದು ಕ್ರೇಜ್ ಇದೆ. ಒಂದೇ ಸಲಿ ನೋಡ್ಕೊಂಡಿದ್ದೆ ಅಷ್ಟೇ, ಕಾಲು ಕೈ. ಆಮೇಲೆ ನಾನೇ ತೊಗೊಂಡು ಓಡಿಸ್ಬಿಟ್ಟೆ. ಸೊ ಫಿಯಟ್ನಿಂದ ಈಗ ಒಂದು BMW ತನಕ ಬಂದಿತ್ತು. ಇಲ್ಲ, ಅದಕ್ಕೆ ಮುಂಚೆ ನಂಗೆ ತುಂಬ ಗಾಡಿಗಳ ಕ್ರೇಜ್ ಜಾಸ್ತಿ. ಈ ನೀವು ಕಾರ್ಪೊರೇಷನ್ ಸರ್ಕಲ್ ಹತ್ರ ಹೋದರೆ ನಮ್ಮ ತ್ಯಾಗು ಪ್ರೊಡ್ಯೂಸರ್ ಅವ್ರದ್ದು ಒಂದು ಇದಿದೆ, ಪೆಟ್ರೋಲ್ ಬಂಕ್ ಇದೆ, ನೀವೆಲ್ಲ ನೋಡಿರ್ತೀರ. ಬೆಂಗಳೂರಲ್ಲಿ ಇರೋ ಅಷ್ಟು ಜನ ನೋಡಿರ್ತಾರೆ. ಅಲ್ಲಿ ಸುಮಾರು ಇಂಪೋರ್ಟೆಡ್ ಗಾಡಿಗಳು ನಿಂತಿರುತ್ತೆ, ನೋಡಿದ್ರೆ ಇಂಡೋರ್ ಸ್ಟೇಡಿಯಂ ಹತ್ರ. ಅಲ್ಲಿ ಹೋಗೋದು, ಅವ್ರಿಗೆ ಒಂದಷ್ಟು ದುಡ್ಡು ಕೊಡೋದು, ಒಂದು ಗಾಡಿ ತಂದು ಮನೆ ಮುಂದೆ ಇಡೋದು. ಸುಮ್ಮನೆ ಹಿಂಗೆ ನೋಡಿದ್ರೆ ಒಂದು 6 ಕೀ ಬಂಚಿರೋದು ನಮ್ಮ ಮನೇಲಿ. ಯಾವ ಗಾಡಿ ತೊಗೊಂಡೋಗ್ಲಿ ನಾನು ಅಂತ. ಆ ಥರದ್ದಿಲ್ಲ. ಎಲ್ಲ ಲಾಸ್ ಆದ್ಮೇಲೆ ಚಪ್ಪಲಿನ ಇಲ್ದಂಗೆ ಓಡಾಡ್ತಿದ್ದೆ. ಅಲ್ಲ, ಈಗಲೂ ಇದೆಯಾ ಫಿಯಟ್ 90? ಫಿಯಟ್ 90 ಅಭ್ಯಾಸ ಮಾತ್ರ ಇದೆ, ಫಿಯಟ್ ಇಲ್ಲ. ಕ್ರೇಜ್ ಕಾರ್ ಬಿಟ್ಟು ಇನ್ಯಾವುದಿದೆ? 90 ಬಿಟ್ಟು ಕ್ರೇಜು 90 ಬಿಟ್ಟು ಇಲ್ಲ ನನಗೆ. ಅದೇ ಅದು ಬಿಟ್ಟರೆ ಬೇರೆ ಏನಿಲ್ಲ. ಓಕೆ, 90 ಬಗ್ಗೆ ಒಂದು ಮಾತಾಡಲೇಬೇಕು. ಹಾಸ್ಯ ಅತಿರಥ ಮಹಾರಥರನ್ನ ಹಾಕೊಂಡ್ಬಿಟ್ಟು ನೀವು 90 ಮೂವಿ ತೆಗೆದಿದ್ರಿ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? 90 ಒಂದು ಕಮರ್ಷಿಯಲ್ ಆಗಿ ಕುಡಿಯೋದ್ರಿಂದ ಯಾವ ರೇಂಜಿಗೆ, ಯಾವ ಮಟ್ಟಕ್ಕೆ ಸಂಸಾರಗಳು ಹಾಳಾಗೋಗುತ್ತೆ ಅನ್ನೋದು ಸಿನಿಮಾ ಅದು. ಅದಕ್ಕೆ ಕೆಲವು ಈ ಫ್ಯಾಮಿಲಿ ಜನ ಯಾರು ಬರಲೇ ಇಲ್ಲ. ಯಾಕಂದ್ರೆ 90 ಅಂತ ಇಟ್ಟಿದ್ನಲ್ಲ, ಯಾವುದೋ ಕುಡುಕರು ಸಿನಿಮಾ ಇರಬೇಕು, ಸಾಧು ಕೋಕಿಲ ಕುಡಿದ್ಬಿಟ್ಟು ಎಲ್ಲೋ ಬಿದ್ದಿರ್ತಾನೆ ಅಂತ.
ಒಂದು ಡ್ರಾಪ್ ಕೂಡ ನಾನು ಕುಡಿಯಬಾರ್ದು. ಕುಡಿಯೋದ್ರಿಂದ ಹೆಣ್ಮಕ್ಳು ಎಷ್ಟು ಸಫರ್ ಮಾಡ್ತಾರೆ ಮನೇಲಿ, ಮಕ್ಕಳಾಗಲಿ ಬರೀ ಸಫರ್ ಅಂದರೆ ಹಂಗಿಂಗಲ್ಲ. ನೀವು ಯಾರು ನೋಡಿರ್ತಾರೆ 90s ಸಿನಿಮಾ, ತುಂಬಾ ಡೀಪಾಗಿರೋಂಥ ಪಾಠ ಇತ್ತು ಅದರಲ್ಲಿ. ನಾನು ನ್ಯಾಷನಲ್ ಅವಾರ್ಡ್ ಕೂಡ ಕಲಿಸಿದೆ ಅದನ್ನ. ಅಲ್ಲಿ ಯಾರು ಸಿನಿಮಾ ನೋಡಲೇ ಇಲ್ಲ ಅದನ್ನ. ಇಲ್ಲಿ ನ್ಯಾಷನಲ್ ಅವಾರ್ಡ್ ಕೂಡ ತುಂಬ ಮೊನಪಲಿ ಒಂದು 3-4 ಸಿನಿಮಾಗಳು ಪರ್ಮನೆಂಟ್ ಫಿಕ್ಸು, ಅದೇ ಡೈರೆಕ್ಟ್ರು ಅದೇ ಪ್ರೊಡ್ಯೂಸರ್ ಫಿಕ್ಸು. ಆ ಸಿನಿಮಾಗಳನ್ನ ಮಾತ್ರ ನ್ಯಾಷನಲ್ ಅವಾರ್ಡಲ್ಲಿ ನೋಡ್ತಾರೆ. ಇಲ್ಲಿಂದ ಒಂದು 30-40 ಎಷ್ಟು ಸಿನಿಮಾ ಹೋದ್ರು ಕೂಡ ಅದನ್ನು ತೊಗೊಳ್ಳೋದೇ ಇಲ್ಲ. ಎಲ್ಲರೂ ಖರ್ಚು ಮಾಡಿ, ನಾನು ಒಂದು 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಕಳಿಸಿದ್ದೆ ನ್ಯಾಷನಲ್ ಅವಾರ್ಡ್ಗೆ, ನೋಡೋದೇ ಇಲ್ಲ ಅದನ್ನ. ಓಕೆ, ನಿಮಗೂ ಕೂಡ ನ್ಯಾಷನಲ್ ಅವಾರ್ಡ್ ಬರಲಿ ಅಂತ ನಾವು ಆಶಿಸ್ತಾ ಕೊನೆ ಗಿಫ್ಟ್ ಸಾಧು ಕೋಕಿಲ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಡಾಕ್ಟರೇಟ್ ಎಲ್ಲ ಕೊಟ್ಟಿದ್ದೀರಾ? ದೊಡ್ಡದಾಗಿದೆ ಇದು. ಗೆಸ್ ಮಾಡಿ ಇರಿ ಒಂದು ನಿಮಿಷ, ಎಲ್ಲನೂ ಸೌಂಡ್ ಬರ್ತದೆ. ಏನಂತ ಇದೇನು ಸಿಂಗಲ್ ಆಗಿದೆಯಲ್ಲ, ತೆಗೆದು ನೋಡ್ಬಿಡಿ. ಅಲ್ಲ, ಗಿಫ್ಟ್ ತೆಗಿತಾನೆ ಒಂದು ಕೊನೆ ಪ್ರಶ್ನೆಗೆ ಉತ್ತರ. ಅಂದ್ರೆ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ರಿ, ಹಾಸ್ಯ ನಟನೆ ಮಾಡಿದ್ರಿ. ನಿಮ್ಮ ಹೆಂಡತಿಗೂ ಕೂಡ ನಟನೆ ಅಷ್ಟೊಂದು ಇಷ್ಟ ಇರಲಿಲ್ಲ ಅಂತ ಹೇಳಿದ್ರಿ. ನಿಮಗೂ ಕೂಡ ಬೇಜಾರಿದೆ ಅದ್ರ ಬಗ್ಗೆ. ಸೊ ಮುಂದೆ ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ನನ್ನ ಆಸೆ ಮುಂದಕ್ಕಿರೋದು ನಮ್ಮ ಕನ್ನಡದಲ್ಲಿ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ, ದಿ ಬೆಸ್ಟ್ ಮ್ಯೂಸಿಕ್ ಅಂತ ಬರಲೇಬೇಕು, ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಲೇಬೇಕು. ಆ ಥರ ನನಗೆ ಅಷ್ಟು ಮ್ಯೂಸಿಕ್ ಗೊತ್ತಿದೆ, ನಾವು ಮಾಡೋ ಕೆಪಾಸಿಟಿ ಇದೆ. ನಮಗೆ ಇದಿಲ್ಲ, ಪ್ರಚಾರ ಇಲ್ಲ, ಯಾರು ನಮ್ಮನ್ನು ಎಲ್ಲರೂ ಹೇಳ್ತಾರೆ ಏನ್ರಿ ನೀವು ರೆಹಮಾನ್ ಒಟ್ಟಿಗೆ ನೋಡಿಸ್ತಾ ಇದ್ರಿ ಅಂತ. ಅವ್ರು ಒಟ್ಟಿಗೆ ನೋಡಿಸ್ತಾ ಇದ್ವಿ. ಈಗ ಹ್ಯಾರಿಸ್ ಜಯರಾಜ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಅಸಿಸ್ಟೆಂಟ್, ಅವನು ಮಿನ್ನಲ್ಲೇ ಸಿನಿಮಾ ಬೇಕಾದ್ರೆ ಹೊರಗಡೆ ಹೋದ್ರು. ಅದನ್ನೆಲ್ಲ ನಾವು ಹೇಳ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಆಪರ್ಚುನಿಟಿ ಯಾರಿಗೆ ಸಿಗುತ್ತೋ ಅವ್ರು ಒಂದು ಆ ಬ್ಯಾಂಗ್ ಹೊಡೆದಾಗ ಬಂದೇ ಬರ್ತಾರೆ. ಈಗ ಹರಿಕೃಷ್ಣ ಎಷ್ಟು ಹೆಸರು ಮಾಡಿದ್ದಾರೆ ಅಂದರೆ, ಮೊನ್ನೆ ನಾನು ಲಾಲ್ಬಾಗ್ ಹತ್ರ ಬರಬೇಕಾದ್ರೆ ಒಂದು ದೊಡ್ಡ ಬೋರ್ಡು ಗಣೇಶ ಉತ್ಸವಕ್ಕೆ ಅಂತ, ಅದರಲ್ಲಿ ಇಳೆಯರಾಜ ಇದ್ದಾರೆ, ಮತ್ತು ಹರಿಹರನ್ ಇದ್ದಾರೆ, ಯೇಸುದಾಸ್ ಇದ್ದಾರೆ. ಹರಿಕೃಷ್ಣನ ಫೋಟೋನು ಅಷ್ಟೇ ದೊಡ್ಡದಾಗಿ ಹಾಕಿದ್ದಾರೆ. ತುಂಬ ಹೆಮ್ಮೆ ನನಗೆ. ಅಂದರೆ ಆ ರೇಂಜಿಗೆ ಬೆಳಿಬೇಕು ಎಲ್ಲರೂ ಅಷ್ಟೇ. ಒಂದು ಹಾಡು ಕೊನೆಯದಾಗಿ ನಿಮ್ಗಾಗಿ ನಾನು ಬರ್ದು ಕೊಟ್ಟಿದ್ದೀನಿ. ಎದೆಗಾರಿಕೆ ಮೂವಿನ ಹಾಡಿದು. ಎದೆಗಾರಿಕೆ ಅಂತ ನಮ್ಮ ಸುಮನಾ ಕಿತ್ತೂರ್ ಅವರು ಡೈರೆಕ್ಷನ್ ಅಲ್ಲಿ ತುಂಬಾ ಎಕ್ಸ್ಟ್ರಾನರಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಒಳ್ಳೆ ಸಬ್ಜೆಕ್ಟ್. ಅವ್ರನ್ನು ನನ್ನನ್ನು ನಂಬಿ ಯಾಕೆ ಹೇಳ್ತಿದ್ದೀನಿ ಇದನ್ನಂದ್ರೆ, ಇದಕ್ಕೆ ಮುಂಚೆ ಏನು ಅವರು ಸಿನಿಮಾ ಮಾಡಿದ್ರು, ಏನದು ಸಿನಿಮಾ ಇಳೆಯರಾಜ್ ಅವ್ರ ಮ್ಯೂಸಿಕ್ ಮಾಡಿದ್ರು ಆ ದಿನಗಳು. ಅದರಲ್ಲಿ ಇಳೆಯರಾಜ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇವಾಗ ಇಳೆಯರಾಜ ಅವ್ರನ್ನ ಒಂದ್ಸಲಿ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸಿದ್ಮೇಲೆ, ಇಳೆಯರಾಜ ಹತ್ರ ಹೋದ್ಮೇಲೆ ಬೇರೆ ಯಾರನ್ನೂ ಹೊಗಳೋದಿಲ್ಲ, ಯಾರ ಹತ್ರನೂ ಮ್ಯೂಸಿಕ್ ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ. ಆದರೆ ಸುಮನ್ ಅವರು ನನ್ನ ಹತ್ರ ಅಲ್ಲಿಂದ ಬಂದು ನನ್ನ ಹತ್ರ ಮಾಡಿಸಿದ್ದಾರೆ. ಸೊ ನಾನು ಎಷ್ಟು ಎಫರ್ಟ್ ಹಾಕಿ. ಓಕೆ, ಇವಾಗ ನೀವು ಗಿಫ್ಟ್ ನೋಡಿ ನಿಮ್ಮ ಎಕ್ಸ್ಪ್ರೆಷನ್ ನಾವು ನೋಡಬೇಕು. ಓಡಿಸೋ ಕಾರ್ ಅಂತೂ ಕೊಡಕ್ಕಾಗಲ್ಲ, ಸೊ ಹಾಗಾಗಿ ಆಡ್ಸೋ ಕಾರ್ ಕೊಟ್ಟಿದ್ದೀವಿ. ಅಯ್ಯ, ಹೌದಾ? ಇದು ಒಂಥರ ಓಡಿಸೋ ಕಾರ್ ಇದ್ದಂಗೆ ಇರಲಿ ಬಿಡಿ, ಚೆನ್ನಾಗಿದೆ. ನಾವು ಈಗ ಎದೆಗಾರಿಕೆ ಹೇಳಿದ್ನಲ್ಲ, ಮಿಸ್ ಮಾಡಬೇಡಿ ನೋಡಿ. ಅದರಲ್ಲಿ ಮ್ಯೂಸಿಕ್ ಆ ರೇಂಜಿಗೆ ಮಾಡಿದ್ದೀನಿ. ಮುಂದಕ್ಕೆ ಒಳ್ಳೆ ಮ್ಯೂಸಿಕ್ ಮಾಡಬೇಕು ಅಂದರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ಬೇಕಾ ಅಂತ ಗೊತ್ತಿಲ್ಲ ನನಗೆ. ಐಡಿಯಾ ಇದೆಯಾ ಹೋಗೋದು? ಈಗ ಮ್ಯೂಸಿಕ್ಕಿಗೆ ಅಂದರೆ ಹೋಗ್ತೀನಿ, ಆ್ಯಕ್ಟಿಂಗ್ ಎಲ್ಲ ಹೋಗಲ್ಲ. ಯಾಕೆಂದರೆ ನಾನು ಇಲ್ಲೇ ನಮ್ಮ ಜನರ ಮುಂದೆ ತುಂಬ ಬ್ಯುಸಿ ಇದ್ದೀನಿ. ಕಾರಲ್ಲಿ ತುಂಬ ಒಳ್ಳೆ ಗಾಡಿ. ಯಾವ ಕಂಪನಿ ಇದ್ದಿದ್ದು? ಫೆರಾರಿನೇ ಕೊಟ್ಬಿಟ್ರಾ? ನಾನೊಂದು ವಿಡಿಯೋ ತೋರಿಸ್ತೀನಿ. ಈಗ ರೋಲ್ಸ್ ರಾಯ್ಸ್ ತಗೋಬೇಕು ಅಂತ ನೆಕ್ಸ್ಟ್. ಫೆರಾರಿನಾ ಇದು? ಇದೇನು ಅಮ್ಮಪ್ಪ ಏನಿಲ್ಲ ಇದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಕಾರ್ ಕೊಟ್ಟಿದ್ದಾರೆ ಗಿಫ್ಟು. ಸೊ ಹಾಡು ಹಾಡ್ಬಿಡಿ ಹಾಗಾದ್ರೆ. ಇದು ಹೌದು, ಎದೆಗಾರಿಕೆದು ಇಟ್ಕೊಳ್ಳಿ. ಎದೆಗಾರಿಕೆ ಅದರಲ್ಲಿ ಆ್ಯಕ್ಚುಲಿ ಸಾಂಗ್ ಇಲ್ಲ. ನಾವು ಬ್ಯಾಕ್ಗ್ರೌಂಡಲ್ಲಿ ಒಂದು ಲವ್ ಎಪಿಸೋಡ್ಗೋಸ್ಕರ ಒಂದು ಹಾಡು ಮಾಡಿದ್ವಿ. ತುಂಬ ಚೆನ್ನಾಗಿ ಬಂತು. ಇದನ್ನು ನನ್ನ ಪ್ರಕಾರ ರಾಹತ್ ಫತೇ ಅಲಿ ಖಾನ್ ಅವ್ರ ಕೈಯಲ್ಲಿ ಆಡಿಸ್ಬೇಕು ಅಂತ ನಾವು ತುಂಬ ಟ್ರೈ ಮಾಡಿದ್ವಿ. ಅವ್ರು ನೋಡಿದ್ರೆ ನಮ್ಮ ದೇಶಕ್ಕೆ ಬರೋಂಗಿಲ್ಲ ಅಂತ ಅವರು. ಈ ಫತೇ ಅಲಿ ಖಾನ್ ಅಂತ ಇದೆಯಲ್ಲ, ಈ ಖಾನ್ ಅನ್ನೋರು ಅಲ್ಲೇನೋ ಏನೇನೋ ಮಾಡಿ ಇವ್ರನ್ನ ಹಿಡಿದ್ಬಿಟ್ಟಿದ್ದಾರೆ. ಸೊ ಇವ್ರು ಇಂಡಿಯಾಗೆ ಬರೋಂಗೇ ಇಲ್ಲ.
ಈಗ ನಾನು ದುಬೈಗೆ ಹೋಗಿ ಅಲ್ಲಿಂದ ಅವ್ರನ್ನ ಹಾಡಿಸಿ ಅಲ್ಲಿಂದ ತರಬೇಕು. ಈಗ ಸೋನು ನಿಗಮ್ ಅವ್ರು ಇದ್ದಾರಲ್ಲ, ಅವ್ರ ವಾಯ್ಸ್ ತುಂಬ ಎಲ್ರಿಗೂ ಇಷ್ಟ ಅನ್ಸುತ್ತೆ. ಅವ್ರು ಇವಾಗ ಇಂಡಿಯಾದಲ್ಲಿ ಇಲ್ಲ, ಅಮೆರಿಕಾದಲ್ಲಿದ್ದಾರೆ. ಈ ಸ್ಕೈಪ್ ಇದೆಯಲ್ಲ ಅದರಲ್ಲಿ ಅವ್ರನ್ನ ಅದೆಲ್ಲ ಹಾಡಿಸ್ಬೇಕು. ಈಗ ಅವ್ರು ಅಲ್ಲಿಂದ ಹಾಡ್ತಾರೆ, ನಾವು ಇಲ್ಲಿಂದ ಹಾಡಿಸ್ಬೇಕು. ಆ ಥರದ್ದೆಲ್ಲ ಪ್ರತಿದಿನ ಆಗಿದೆ. ಯಾರಿಗೋಸ್ಕರ ಹಾಡಲಿ? ಎಲ್ರಿಗೂ ಹಾಡಿ, ಪ್ರೇಕ್ಷಕರಿಗೋಸ್ಕರ. ಇದಾ ಅವಳಿಗೆ ಸುಮಾರು ಹಾಡು ಹಾಡಿದ್ದೀನಿ. ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಕೂತು ಅವ್ರಿಗೋಸ್ಕರ ಹಾಡಿ. ಇಷ್ಟೆಲ್ಲ ವಿಷಯ ನೀವು ಅವ್ರ ಥರನೇ ಕಲೆಕ್ಟ್ ಮಾಡಿದ್ರಿ ಅಂತ ನನಗನ್ಸಿದ್ದು. ಯಾಕಂದ್ರೆ ಪ್ರತಿಯೊಂದಕ್ಕೂ ಅವ್ರನ್ನೇ ಹೇಳ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಕ್ಲಿಯರ್ ಮಾಡ್ತಾರೆ. ಇಲ್ಲ ತತ್ವ ನೀನೊಂದು ಮುಗಿಯದ ಮೌನ, ನಾನೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ, ಮೊಗೆದರು ಮುಗಿಯದ ಮಧುರ. ಯಾವ ಥರದ ಇದೆಯದು? ಇಲ್ಲ, ತುಂಬಾ ಚೆನ್ನಾಗಿದೆ, ಹೊಸದಾಗಿದೆ. ಹೊಸ ಟ್ಯೂನ್. ನೀನೊಂದು ಮುಗಿಯದ ಮೌನ, ನಾನು ಹೇಗೆ ತಲುಪಲಿ ನಿನ್ನ, ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ, ಮೊಗೆದರು ಮುಗಿದರು ಪನಿ ಸಾಗಾರೆ ಬಾಗಾರೆ ಸಾನೆ ದ ಪದನಿ. ವೆರಿ ನೈಸ್. ಸೊ ಥ್ಯಾಂಕ್ ಯು ವೆರಿ ಮಚ್. ಸಾಧು ಕೋಕಿಲ್ ಅವರು ಇಷ್ಟೊತ್ತು ನಿಮ್ಮ ಸಮಯವನ್ನು ನಮ್ಗೆ ಕೊಟ್ಟಿದ್ದೀರಿ. ನಿಮ್ಮ ಎಲ್ಲ ಬಹಳಷ್ಟು ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಬಹಳಷ್ಟು ನಗಿಸ್ಬಿಟ್ಟಿದ್ದೀರಾ ಕೂಡ, ಪ್ರೇಕ್ಷಕರಿಗೆ ನಗಿಸ್ತಾ ಇದ್ರಿ, ಈಗ ನಮ್ಮನ್ನು ಕೂಡ ನಗಿಸ್ಬಿಟ್ಟಿದ್ರಿ. ತುಂಬ ಥ್ಯಾಂಕ್ ಯು ವೆರಿ ಮಚ್. ತುಂಬ ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹಾಸ್ಯ ನಟರಾಗಿ, ಸಂಗೀತ ನಿರ್ದೇಶಕರಾಗಿ ಯಶಸ್ಸು ಕಂಡಂಥವರು ಸಾಧು ಕೋಕಿಲ. ಸಾಧು ಕೋಕಿಲ ತಮ್ಮೆಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇದೇ ರೀತಿ ಸಾಧು ಕೋಕಿಲ ಎಲ್ಲರನ್ನ ಕಿಲಕಿಲ ನಗಿಸ್ತಾ ಇರಲಿ, ಮನಸ್ಸಿಗೆ ಮುದು ನೀಡುವಂಥ ಲಕಲಕ ಹಾಡುಗಳು ಕೂಡ ಅವರಿಂದ ಹೊರಬರಲಿ ಅಂತ ಆಶಿಸ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.